ನಮಸ್ಕಾರ. ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದರೆ ಹೇಗೆ ಹೇಳಿ. ಇವತ್ತು ನಾನು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 7 ನಿಂಬೆಹಣ್ಣು ದೊಡ್ಡ ದೊಡ್ಡ ಗಾತ್ರದ್ದು ತಗೊಂಡು ಈ ಥರ ಕಟ್ ಮಾಡಿ ಉಪ್ಪಲ್ಲಿ ಹಾಕಿ ಇಟ್ಟಿದ್ದೀನಿ ಆಲ್ರೆಡಿ. ಇದರ ಸಿಪ್ಪೆ ಸ್ವಲ್ಪ ದಪ್ಪ ಇದೆ, ಹಾಗೂ ಒಂದು 4 ದಿನ ಉಪ್ಪಲ್ಲಿ ಹಾಕಿಟ್ಟಿದ್ದೀನಿ. ಡೈಲಿ ಈ ಥರ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಬಾಟಲ್ ತಗೊಂಡು ಕೆಳಗಡೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತು ಅದ್ರ ಮೇಲೆ ನಿಂಬೆಹಣ್ಣು ಹರಡ್ಕೊಂಡು ಪುನಃ ಮೇಲೆ ಉಪ್ಪು, ಪುನಃ ನಿಂಬೆಹಣ್ಣು ಆ ಥರ ಹಾಕಿ ಉಪ್ಪಲ್ಲಿ ಹಾಕಿಟ್ಟಿದ್ದೀನಿ. ಈಗ ಇದು 4 ದಿನ ಆಗಿದೆ ಉಪ್ಪಲ್ಲಿ ಹಾಕಿ. ಈ ಥರ ಡೈಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಈಗ ಇದಕ್ಕೆ ಯಾವ ಥರ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ. 7 ದೊಡ್ಡ ದೊಡ್ಡ ನಿಂಬೆಹಣ್ಣಿಗೆ 1 ಸ್ಪೂನ್ ಮೆಂತ್ಯ ಘಮ್ ಅಂತ ಸ್ಮೆಲ್ ಬರೋವರೆಗೂ ಹುರ್ಕೊಳ್ಬೇಕು. ನೋಡಿ, ಮಿಕ್ಸಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 15 ಒಣಮೆಣಸು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಹುರಿದ ಮೆಂತ್ಯಕ್ಕೆ ಸ್ವಲ್ಪ ಇಂಗು, ಒಂದು ಅರ್ಧ ಟೀ ಸ್ಪೂನ್ ಅಥವಾ 1/4 ಟೀ ಸ್ಪೂನ್ ಇಂಗು ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಒಣಮೆಣಸು ಕೂಡ ಗರಿಗರಿಯಾಗಿ ಹುರಿದಿಟ್ಟಿದ್ದೀನಿ, ಅದನ್ನು ಕೂಡ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಾಟ್ಲಲ್ಲಿದ್ದ ನಿಂಬೆಹಣ್ಣುಗಳನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಪುಡಿ ಮಾಡಿಟ್ಟ ಮಸಾಲೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಎಕ್ಸ್ಟ್ರಾ ಉಪ್ಪು ನೀರನ್ನು ಉಪಯೋಗಿಸಲಿಲ್ಲ. ಫಸ್ಟ್ ಹಾಕಿಟ್ಟಿದ್ದು ಉಪ್ಪೇ ಇದಕ್ಕೆ ಸಾಕಾಯಿತು. ನಿಮಗೆ ತುಂಬ ಡ್ರೈ ಆಯಿತು ಅನಿಸಿದರೆ ಸ್ವಲ್ಪ ಉಪ್ಪು ನೀರನ್ನು ಕುದಿಸ್ಕೊಂಡು ತಣ್ಣಗಾಗಿ ಮಾಡಿ ಮಿಕ್ಸ್ ಮಾಡ್ಕೊಳ್ಬಹುದು. ನೋಡಿ, ಟೇಸ್ಟಿ ಸ್ಪೈಸಿ ಉಪ್ಪಿನಕಾಯಿ ರೆಡಿ. ಈ ಥರ ಒಮ್ಮೆ ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಬಿಟ್ಟು ಪುನಃ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ರಸ ಎಲ್ಲ ಬಿಟ್ಟು ಚೆನ್ನಾಗಾಗಿದೆ. ಮೊಸರನ್ನಕ್ಕಂತೂ ಇದು ಹೇಳಿ ಮಾಡಿದ ಕಾಂಬಿನೇಷನ್. ಧನ್ಯವಾದಗಳು. ಇದನ್ನು ನನಗೆ ಹೇಳಿಕೊಟ್ಟ ಉಷಾ ಮೌಶಿ ಅವರಿಗೂ ಧನ್ಯವಾದಗಳು. ಹಾಗೆಯೇ ಉಪ್ಪಿನಕಾಯಿಗಳನ್ನು ಮಾಡುವಾಗ ಯಾವತ್ತೂ ನೀರನ್ನು ಮುಟ್ಟಿಸಬಾರ್ದು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.